ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವುದು ಬಹುದೊಡ್ಡ ಹಗರಣ ಎಂದು ಪ್ರಹ್ಲಾದ್ ಜೋಶಿ ಪ್ರತಿಕ್ರಿಯಿಸಿದ್ದಾರೆ. ಈ ಕುರಿತು ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವುದು ಬಹುದೊಡ್ಡ ಹಗರಣ. ಇದರಲ್ಲಿ ರಾಜ್ಯ ಸರ್ಕಾರದ ಸಂಪೂರ್ಣ ಇನ್ವಾಲ್ವ್ಮೆಂಟ್ ಇದೆ. ಸಚಿವ ನಾಗೇಂದ್ರನನ್ನ ರಾಜೀನಾಮೆ ಪಡೆದು ಬಂಧಿಸಬೇಕು. ಮುಖ್ಯಮಂತ್ರಿ ಮತ್ತಿತರನ್ನ ವಿಚಾರಣೆಗೆ ಗುರಿಪಡಿಸಬೇಕು. ಪ್ರಕರಣದ ಸಂಪೂರ್ಣ ತನಿಖೆಯನ್ನ ಸಿಬಿಐಗೆ ವಹಿಸಬೇಕು ಎಂದು ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಗ್ರಹಿಸಿದ್ದಾರೆ. ಈ ಕಾಂಟ್ರಾಕ್ಟರ್ ಆತ್ಮಹತ್ಯೆ ಯಾವ ರೀತಿ ಇರೋ ಸಂತೋಷ್ ಅಂತ ಹೇಳಿ ಈಶ್ವರಪ್ಪನವ್ರ ಪ್ರಕರಣದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದ ಅದೇ ರೀತಿನೇ ಆಗಿದೆ. ಅದು ಕಾಂಟ್ರಾಕ್ಟರ್ ಆತ್ಮಹತ್ಯೆ ಪ್ರಕರಣ. ಇಲ್ಲಂತೂ ಎಲ್ಲ ಚೆಕ್ಗಳಿಂದ ಟ್ರಾನ್ಸ್ಫರ್ ಮಾಡಿದ್ದಾರೆ ಹಣವನ್ನ. ಇದಕ್ಕಿಂತ ಗಂಭೀರವಾದಂತ ಪ್ರಕರಣ ಏನ್ ಬೇಕು? ಹಿಂದೆ ಇಂದಿರಾ ಗಾಂಧಿ ಕಾಲದಲ್ಲಿ ನಗರವಾಲ ಪ್ರಕರಣ ಅಂತ ಆಗಿತ್ತು, ಅದು ಹೋಲ್ತದೆ. ಈಗ ರಾಜೀನಾಮೆ ಕೊಡ್ಬೇಕಂತ ನಾಗೇಂದ್ರ ರಾಜೀನಾಮೆ ಕೊಟ್ಟು ಆತನನ್ನ ಬಂಧಿಸ್ಬೇಕು. he should be arrested henceforth. ಇಲ್ಲ ಅಂದ್ರೆ ಎಲ್ಲಾ ಸಾಕ್ಷಿಗಳನ್ನ ಬಹಳ ಕಷ್ಟ ಇದೆ. ಯಾಕಂದ್ರೆ ಬ್ಯಾಂಕ್ ಮೂಲಕ ಎಲ್ಲ ವ್ಯವಹಾರ ಮಾಡಿದ್ದಾರೆ, ವಾಪಸ್ ದುಡ್ಡು ಯಾರೋ ಇಂಡಿವಿಜುವಲ್ ಹಾಕಿದ್ದಾರೆ. ಏನೇನ್ ಮಾಡ್ಬೇಕು ಅದನ್ನ ಪ್ರಯತ್ನ ಮಾಡ್ತಾರೆ, ಆದ್ರೆ ಅದು ಈಜಿ ಇಲ್ಲ. ಯಾಕಂದ್ರೆ ಬ್ಯಾಂಕಿನಿಂದ ಬ್ಯಾಂಕಿಗೆ ಹೋಗಿದೆ, ಅವ್ರು ದುಡ್ಡು ಡ್ರಾ ಮಾಡಿದ್ದಾರೆ, ಆಮೇಲೆ ಮತ್ತೆ ಅವ್ರು ದುಡ್ಡು ಹಾಕಿದ್ದಾರೆ. ಎಲ್ಲವೂ ಎಲ್ಲಾದ್ರೂ ಸಿಗ್ಲೇಬೇಕು. ಆದ್ರೂ ಸಹಿತ ಬೆದರಿಸುವಂತದ್ದು ಇದೆಲ್ಲ ಆಗ್ತದೆ. ಹಾಗಾಗಿ ಆತನನ್ನ ಬಂಧಿಸಬೇಕು, ರಾಜೀನಾಮೆ ಪಡಿಬೇಕು ಮತ್ತು ಸಿಬಿಐದಂತ ಒಂದು ಕೇಂದ್ರೀಯ ತನಿಖಾ ದಳ ಇದನ್ನ ಈ ಹಗರಣದ ತನಿಖೆಯನ್ನ ಮಾಡಬೇಕು. ಇದರಲ್ಲಿ ಸಂಪೂರ್ಣವಾದಂತ ಸರ್ಕಾರದ ಇನ್ವಾಲ್ವ್ಮೆಂಟ್ ಇನ್ಕ್ಲೂಡಿಂಗ್ ಮುಖ್ಯಮಂತ್ರಿ, ಇದರೊಳಗೆ ಎಲ್ಲರೂ ಇನ್ವಾಲ್ವ್ ಇದ್ದಾರೆ. ಇವತ್ತಿನ ತನಕ ಸರ್ಕಾರ, ನಿಗಮದ ಅಧಿಕಾರಿಗಳು, ಆ ಸಂಬಂಧಿಸಿದ ಇಲಾಖೆಯವರು ಯಾವ ಕಾರಣಕ್ಕಾಗಿ ನಿಗಮದ ದುಡ್ಡು ಮತ್ತೊಂದು ಅಕೌಂಟ್ಗೆ ಆಯ್ತು, ಆ ಅಕೌಂಟಿಗೆ ಟ್ರಾನ್ಸ್ಫರ್ ಆಯ್ತು, ಆ ಅಕೌಂಟ್ನಿಂದ ಇಂಡಿವಿಜುವಲ್ ಏನೂ ನಿಗಮಕ್ಕೆ ಮತ್ತು ಆ ಸಮಾಜಕ್ಕೆ, ಆ ಜಾತಿಗೆ ಸಂಬಂಧಿಸಿರಲಾರದಂತ ಇಂಡಿವಿಜುವಲ್ಗಳಿಗೆ ದುಡ್ಡು ಹೇಗೆ